ನಮಸ್ಕಾರ ಗೆಳೆಯರೆ, ತಮಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೆ, ಇವತ್ತಿನ ಈ ಇಂಪಾರ್ಟೆಂಟ್ ವಿಡಿಯೋವನ್ನು ನಾವು ಪ್ರಾರಂಭಿಸುವ ಮೊದಲು ಭಾರತದ DRDOಗಾಗಿ ಕಾಮೆಂಟ್ ಬಾಕ್ಸಲ್ಲಿ ನೀವು ಜೈ ಹಿಂದ್ ಅಂತ ಬರೆಯಲೇಬೇಕು. ಸೊ ಆ ದೊಡ್ಡ ಸುದ್ದಿ ಏನಾಗಿದೆ ಅಂದರೆ, ಭಾರತದ DRDO ಸುಮಾರು 12,000 ಕಿಲೋಮೀಟರ್ ಇಂದ 16,000 ಕಿಲೋಮೀಟರ್ ರೇಂಜಿನ ಕ್ಷಿಪಣಿಯನ್ನು ತಯಾರಿಸುವ ಕೆಲಸವನ್ನು ಪ್ರಾರಂಭಿಸಿದೆ. ಅಂದರೆ ಭಾರತವು ಈ ರೀತಿಯ ಲಾಂಗ್ ರೇಂಜ್ ಕ್ಷಿಪಣಿಗಳನ್ನು ಹೊಂದಿರುವ ವಿಶ್ವದ 3ನೇ ರಾಷ್ಟ್ರವಾಗಲಿದೆ. ಯಾಕಂದ್ರೆ ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ಈ ರೀತಿಯ ಕ್ಷಿಪಣಿಯನ್ನು ಬಳಸುವ ಕೆಲವು ದೇಶಗಳಿವೆ. ಇದರಲ್ಲಿ ರಷ್ಯಾವು R-36M ಅನ್ನೋ ಹೆಸರಿನ ಕ್ಷಿಪಣಿಯನ್ನು ಹೊಂದಿದೆ. ಇದನ್ನು ಹೊರತುಪಡಿಸಿ RS-28 ಸಾರ್ಮ್ಯಾಟ್ ಹೆಸರಿನ ಕ್ಷಿಪಣಿ ಸುಮಾರು 18,000 ಕಿಲೋಮೀಟರ್ ರೇಂಜನ್ನು ಹೊಂದಿದೆ. ಹಾಗೂ ಈಗ ಭಾರತವು 16,000 ಕಿಲೋಮೀಟರ್ ರೇಂಜ್ ಒಂದಿಗೆ ಲಾಂಗೆಸ್ಟ್ ರೇಂಜ್ ಇಂಟರ್ ಕಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ನ ರೇಂಜಲ್ಲಿ ಇಳಿಸಲು ಹೊರಟಿದೆ. ಹಾಗೂ ಇದನ್ನು ನಂಬಿಗೆಳೆಯರೆ, ಭಾರತದ ಈ ಪ್ರಗತಿಯನ್ನು ನೋಡಿ ಅಮೆರಿಕದಂತಹ ದೇಶಗಳಿಗೆ ಬಹಳ ಕೆಟ್ಟದಾಗಿ ಫೀಲ್ ಆಗ್ತಾ ಇದೆ. ಸದ್ಯಕ್ಕೆ ಭಾರತದ ಈ ಒಂದು ಪ್ರಗತಿಗಾಗಿ ಈ ವಿಡಿಯೋಗೆ ಒಂದು ಸಣ್ಣ ಲೈಕ್ ಮಾಡಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಈಗ ನಾವು ಈ ಪ್ರಾಜೆಕ್ಟ್ನ ಎಲ್ಲ ಡೀಟೇಲ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಗೆಳೆಯರೆ, DRDOನ ಯಾವ ಕ್ಷಿಪಣಿಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಅದರ ಹೆಸರು ಸೂರ್ಯ ICBM ಆಗಿದೆ. ವಿಕಿಪೀಡಿಯಾದ ರಿಪೋರ್ಟ್ ಪ್ರಕಾರ DRDO 1994ರಿಂದ ಸೂರ್ಯ ICBMನ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸಿದೆ. ಆದರೆ ಅಧಿಕೃತವಾಗಿ DRDO ಅದರ ಬಗ್ಗೆ ಇನ್ನೂ ಯಾವುದೇ ಹೇಳಿಕೆ ನೀಡಿಲ್ಲ. ಆದರೆ ಭಾರತದ ಈ ಮಾರಣಾಂತಿಕ ಕ್ಷಿಪಣಿಯ ಬಗ್ಗೆ ನಾವು ಹೇಳೋದಾದರೆ, ಇದು ತನ್ನಂತಾನೇ ಹೊಸ ಪುರಾವೆಗಳನ್ನು ಕೊಡಲಿದೆ. ಯಾಕಂದರೆ ಈ ಕ್ಷಿಪಣಿಯ ತೂಕವು ಸುಮಾರು 70,000 kg ಅಷ್ಟಿರ್ತದೆ. ಹಾಗೂ ಇದರ ಒಳಗೆ 2 ಸ್ಟೇಜ್ ಸಾಲಿಡ್ ರಾಕೆಟ್ ಮತ್ತು 3 ಸ್ಟೇಜ್ ಸಾಲಿಡ್ ಲಿಕ್ವಿಡ್ ರಾಕೆಟ್ ಫೇಲ್ನ ಉಪಯೋಗ ಮಾಡುತ್ತಾ ಎಂಜಿನ್ಗೆ ಪವರನ್ನು ಕೊಡಲಾಗುವುದು. ಅಂದರೆ ಇದರಲ್ಲಿ ಸಾಲಿಡ್ ಹಾಗೂ ಲಿಕ್ವಿಡ್ ಇವೆರಡು ರೀತಿಯ ಇಂಧನಗಳನ್ನು ಬಳಸಲಾಗ್ತದೆ. ಇದರ ಗರಿಷ್ಠ ವೇಗ ಗಂಟೆಗೆ 27 ಮ್ಯಾಕ್, ಅಂದರೆ ಸರಿಸುಮಾರು 33,100 ಕಿಲೋಮೀಟರ್ ಆಗಿರುತ್ತದೆ. ಮತ್ತು ಇದರ ಆಪರೇಷನಲ್ ರೇಂಜು 12,000ರಿಂದ 16,000 ಕಿಲೋಮೀಟರ್ ಆಗಿರುತ್ತದೆ. ಈ ಕ್ಷಿಪಣಿಯು ತನ್ನೊಂದಿಗೆ 3ರಿಂದ 10 MIRV ಪರ್ ಹೆಡ್ಗಳವರೆಗೆ ಒಯ್ಯಬಲ್ಲದು. ಅಂದರೆ ಒಂದೇ ಬಾರಿಗೆ ಅನೇಕ ಶತ್ರುಗಳ ಗುರಿಗಳನ್ನು ನಾಶಪಡಿಸುವಲ್ಲಿ ಇದು ಸಹಾಯ ಮಾಡುತ್ತದೆ. ಹಾಗೂ 16,000 ಕಿಲೋಮೀಟರ್ ರೇಂಜ್ ಇರುವಂಥ ಈ ಕ್ಷಿಪಣಿಯನ್ನು ಭಾರತದಲ್ಲಿ ಕೂತ್ಕೊಂಡು ಯುರೋಪ್, ಆಫ್ರಿಕಾ ಅಥವಾ ರಷ್ಯಾ ಯಾವುದೇ ಮೂಲೆಯಲ್ಲೂ ಕೂಡ ಇದು ಬಹಳ ಸುಲಭವಾಗಿ ಹೊಡೆಯಬಹುದು. ಇದರಿಂದ ಚೀನಾಗಂತೂ ನಾವು ಸಂಪೂರ್ಣವಾಗಿ ಕವರ್ ಮಾಡಬಹುದು. ಸದ್ಯಕ್ಕೆ ಭಾರತ ಈ ಕ್ಷಿಪಣಿಯನ್ನು ತಯಾರಿಸುವ ಉದ್ದೇಶವು ಯಾವುದೇ ದೇಶವನ್ನು ಹೆದರಿಸುವುದು ಅಥವಾ ಜಗತ್ತಿನಲ್ಲಿ ಶಾಂತಿಯನ್ನು ಕಾಪಾಡುವುದು ಅಲ್ಲ. ಬದಲಿಗೆ ನಾವು ನಮ್ಮ ಶಕ್ತಿಯನ್ನು ಬಲಪಡಿಸಲು ಇಂಥ ದೊಡ್ಡ ಕ್ರಮಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದ್ದೇವೆ. ಇತ್ತೀಚೆಗೆ ಭಾರತವು ಅಗ್ನಿ-5 ಕ್ಷಿಪಣಿಯನ್ನು ಪರೀಕ್ಷಿಸಿದೆ. ಇದು ನಿಜಕ್ಕೂ ಎಂಥ ಮಿಸೈಲ್ ಆಗಿದೆ ಅಂದರೆ, ಇದರ ಬಗ್ಗೆ ಪ್ರಪಂಚದಾದ್ಯಂತ ಪ್ರಶಂಸೆ ಮಾಡಲಾಗುತ್ತಿದೆ. ಈ ಅಗ್ನಿ-5 ಮಿಸೈಲ್ನ ಕ್ಷಮತೆ ಸುಮಾರು 5,000 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದ್ದು, ತನ್ನೊಂದಿಗೆ ಇದು 1.5 ಟನ್ ನ್ಯೂಕ್ಲಿಯರ್ ಆಯುಧಗಳನ್ನು ಸಾಗಿಸಬಲ್ಲದು. ಹಾಗೂ ಇದರ ಸ್ಪೀಡ್ ಮ್ಯಾಕ್ 24 ಆಗಿದೆ. ಒಳ್ಳೆಯ ವಿಷಯ ಅಂದರೆ ಭಾರತದ ಈ ಕ್ಷಿಪಣಿಯು MIRV ಟೆಕ್ನಾಲಜಿಯನ್ನು ಸಹ ಹೊಂದಿರೋದು. ಅಂದರೆ ಇದನ್ನು ಏಕಕಾಲದಲ್ಲಿ ಅನೇಕ ಟಾರ್ಗೆಟ್ನ ಮೇಲೆ ಉಡಾವಣೆ ಮಾಡಬಹುದು. ಹಾಗೂ ಕಳೆದ 1ರಿಂದ 2 ತಿಂಗಳಲ್ಲಿ ಅಂತಹ ಅನೇಕ ಕ್ಷಿಪಣಿಗಳನ್ನು ಹಾರಿಸುವ ಮೂಲಕ ಭಾರತದ ರಕ್ಷಣಾ ವಲಯವನ್ನು ಮತ್ತಷ್ಟು ಬಲಪಡಿಸಲು ಭಾರತವು ಈ ರೀತಿ ಕೆಲಸ ಮಾಡಿದೆ. ಹಾಗೂ ಇನ್ನೊಮ್ಮೆ ನಾವು ನಿಮಗೆ ಹೇಳೋದೇನೆಂದರೆ, ಸೂರ್ಯ ಮಿಸೈಲ್ ICBM ಹೇಳಿಕೆಗೆ ಸಂಬಂಧಿಸಿದಂತೆ DRDOನಿಂದ ಯಾವುದೇ ಆಫೀಸಿಯಲ್ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ. ಆದರೆ ಇದು ವಿವಿಧ ಮಾಧ್ಯಮ ವರದಿಗಳ ಮೂಲಕ ಬಹಿರಂಗವಾಗಿದೆ. ಅದರ ಆಧಾರದ ಮೇಲೆ ನಾವು ಈ ಮಾಹಿತಿಯನ್ನು ನಿಮಗೆ ಹೇಳ್ತಾ ಇದ್ದೀವಿ. ಭಾರತವು 16,000 ಅಷ್ಟೇ ಅಲ್ಲದೆ 25,000 ಕಿಲೋಮೀಟರ್ ವ್ಯಾಪ್ತಿಯ ಕ್ಷಿಪಣಿಗಳನ್ನು ಸಿದ್ಧಪಡಿಸುತ್ತದೆ ಅನ್ನೋ ಭರವಸೆ ನಮಗಿದೆ. ಯಾಕಂದರೆ ಭಾರತವು ಇದರಿಂದ ತನ್ನ ಅಸ್ತಿತ್ವವನ್ನು ವಿಶ್ವದಲ್ಲೇ ಮೂಡಿಸಬಹುದು. ನೀವು ನಮ್ಮ ಈ ಮಾತನ್ನು ಅಗ್ರಿ ಮಾಡೋದಾದರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಬರೆಯಿರಿ. ಇಂತಹ ಯೂಸ್ಫುಲ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಪಡೆಯೋದಕ್ಕಾಗಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.